ಬ್ರಾಹ್ಮಣರು ದೇ ವಿಲ್ ಡಾಮಿನೇಟ್ ಅಂತ, ಬ್ರಾಹ್ಮಿನ್ಸ್ ಡಾಮಿನೇಟ್ ದಿಸ್ ಗೌರ್ಮೆಂಟ್ ಸರ್ವಿಸಸ್. ಆದರೆ ಕರ್ನಾಟಕದಲ್ಲಿ ಡಿಫ್ರೆಂಟ್ ಇದೆ. ಜನ ಸೂಸೈಡ್ಸ್ ಆಗ್ತಾ ಇದೆ, SC ST OBC ಕ್ಯಾಟಗರೀಸ್ IITs ಅಲ್ಲಿ. ಈವನ್ ದ ರಿಸರ್ವ್ಡ್ ಕ್ಯಾಟಗರಿ ಪೀಪಲ್ ಥಿಂಕ್ ದಟ್ ದೇ ಆರ್ ನಾಟ್ ಕೇಪಬಲ್. ಆದರೆ ರಿಯಾಲಿಟಿಯಲ್ಲಿ ಹಂಗಿಲ್ಲ ಅದು. ಆದರೆ ಜನ ಎಲ್ಲ ಏನು ಹೇಳೋದು, ನೀವು ಎಷ್ಟೊಂದು ತಿನ್ಕೊತಾ ಇದ್ದೀರಾ SC ST OBCಗಳಿಗೆ, ಇರೋ ಬರೋದೆಲ್ಲ ಸೀಟ್ಗಳೆಲ್ಲ ತಿನ್ಕೊತ. ಅಲ್ಲಿ ನೋಡಿದ್ರೆ ಅಲ್ಲಿ ಯಾರೂ ಇಲ್ಲವೇ ಇಲ್ಲ. ಪೀಪಲ್ ಡೋಂಟ್ ರೆಸ್ಪೆಕ್ಟ್ ಗೌರ್ಮೆಂಟ್ ಜಾಬ್ ಸೋ ಮಚ್ ಆಸ್ ಎ ಕಾರ್ಪೊರೇಟ್. ಯಾರು IITsಗೆ ಹೋಗ್ತಾರೆ ಎಲ್ಲರೂ ಅಮೇರಿಕಾಗೇನೆ. 98% ಅಮೇರಿಕಾದಲ್ಲೇ ಇರೋದು. ಯಾರೂ ಬರೀ 2% 3% ಮಾತ್ರ ಇಲ್ಲಿ ಉಳ್ಕೊಂಡಿರೋದಷ್ಟೇ. ಐ ಡೋಂಟ್ ವಾಂಟ್ ಟು ನೇಮ್ ದಟ್ ಪೊಲಿಟಿಷಿಯನ್ಸ್ ನೇಮ್. ಅವ್ರು ಹೇಳೋರು ನನಗೆ, ನೇತ್ರಪಾಲ್, ಇಂಡಿಯಾದಲ್ಲಿ ಇವಾಗಲೂ ಕೂಡ ಬಹಳ ಎಕ್ಸ್ಪ್ಲಾಯ್ಟೇಷನ್ ಇದೆ. ಓಕೆ, ಇಂಟೆಲಿಜೆಂಟ್ ಪೀಪಲ್, ಎಜುಕೇಟೆಡ್ ಪೀಪಲ್ ಲೈಕ್ ಯು ಶುಡ್ ಕಮ್ ಅಪ್. ಆಫ್ಟರ್ ದಟ್ ಐ ಟುಕ್ ದಿ ಎಕ್ಸಾಮ್. ನೆಕ್ಸ್ಟ್ ಆಫ್ಟರ್ 2007 I got selected to IRS. There I got 236 rank. Who are the people who are working at the back? It is the civil servant. IAS ಆಗಲಿ, IRS ಆಗಲಿ, IPS ಆಗಲಿ, who are the people who work? They are the one. See, I am not telling competition ವುಮೆನ್ಸಲ್ಲೂ ಜಾಸ್ತಿ ಇದೆ. UPSC ನಾನು ಹೇಳಿದ್ನಲ್ಲ 10 ಲಕ್ಷ ಜನ, ಬರೀ ಸೆಲೆಕ್ಟ್ ಆಗೋರು ಏನೇಳಿ 1,000 ಜನ. ಅದಕ್ಕಿಂತ ಇನ್ನೇನು ಕಾಂಪಿಟೇಷನ್ ಬೇಕಿದೆ. With this hunger for success, sir, you wrote UPSC Yes, madam. as your mother wanted you to write Yes, madam. in 2005. No. Again, you write the exam in 2007, and both times you cracked. Yeah, both time I Tell cracked. us the story, sir. ಮೇಡಮ್, 2000 ಏನಾಗುತ್ತೆ ನಾನು ಹೇಳ್ತಾ ಇದ್ನಲ್ಲ ಮೇಡಮ್, ನಮ್ಮ ತಾಯಿಯವರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರು. Okay. ಸೊ ಶಿ ವಾಸ್ ಗ್ರೋಯಿಂಗ್ ಅಪ್ ಫ್ರಮ್ ಗ್ರಾಸ್ ರೂಟ್ ಲೆವೆಲ್ ಫಾರ್ 20 years. ಶಿ ಹಸ್ ವರ್ಕ್ ಅಟ್ ದ ಬ್ಲಾಕ್ ಲೆವೆಲ್. Okay. ಸೊ 20 years ವರ್ಕ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಲ್ಲ, ಒಂದು ವುಮೆನ್ಸ್ ರಿಸರ್ವೇಶನ್ ಬಂತು ಅವಾಗ. ಇದು ಏನಂದ್ರೆ ಈ ಕಾರ್ಪೊರೇಟ್ರಲ್ಲೆಲ್ಲ. ಸೊ ಸ್ವಲ್ಪ ವುಮೆನ್ಸ್ಗೆ ಕೊಡ್ಲೇಬೇಕು. ಆದರೆ ಈ ಪೊಲಿಟಿಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ನೀವು ನೋಡಿದಿರಾ, ಎಲ್ಲ ಏನ್ ಮಾಡ್ತಾರೆ ಅಂದ್ರೆ, ಗಂಡಂದಿರೆಲ್ಲ ಹೆಂಡತಿರ್ ನಿಲ್ಲಿಸ್ತಾರೆ. ಹೌದು. ಅವಾಗ Operations ಎಲ್ಲ ಗಂಡಂದಿರು ಮಾಡ್ತಾರೆ. ಹೌದು. ಕಾರ್ಪೊರೇಟರ್ಗಳೆಲ್ಲ ಹೆಂಡತಿದ್ರು, ಆದ್ರೆ ರನ್ ಮಾಡೋದೆಲ್ಲ ಏನ್ ಹೇಳಿ ಗಂಡಂದಿರು. ಆ ತರ ಪೀರಿಯಡ್ ಅಲ್ಲಿ ಏನಂದ್ರೆ, ಒಂದ್ ಸ್ವಲ್ಪ ವಿತ್ ಇನ್ ಈವನ್ ಕಾಂಗ್ರೆಸ್ ಪಾರ್ಟಿ ಆಲ್ಸೋ ಸಮ್ ಲೀಡರ್ಸ್ ವಾಂಟೆಡ್ ಟು ಪ್ರಮೋಟ್ ಇಂಡಿಪೆಂಡೆಂಟ್ ವರ್ಕರ್ಸ್, ವುಮೆನ್ who have come up. So in that category my mother was given seat. She was given seat in Gandhinagar. Okay. Gandhinagar alli she won the seat. Okay. Okay, so and she became a corporator in Okay. 1998 ಹತ್ರ. ಸೊ ನನ್ಗೇನಾಯ್ತು ಅಂದ್ರೆ, ನಾನು ನಮ್ಮ ತಾಯಿ ಹತ್ರ ಬಂದಾಗ ಐ ವಾಸ್ ಇನ್ IIT. ಸೊ ನಾನು ಅವಾಗ BBMP ಆಫೀಸ್ಗೆ ಹೋಗ್ತಾ ಇದ್ದೆ. Okay. ಸೊ ಅಲ್ಲಿ ನನಗೆ ಎಷ್ಟೊಂದು ಜನ IAS ಅಧಿಕಾರಿಗಳು ಎಲ್ಲರೂ ನನಗೆ ಗೊತ್ತಾದ್ರು. ಸೊ ನನ್ಗೆ ಗೊತ್ತಾಯ್ತು, ಸೊ ದಿಸ್ ಆರ್ ಆಲ್ ವೆರಿ ಬಿಗ್ ಪೊಸಿಷನ್ಸ್. ನೋಡಿ, ಇಲ್ಲಿ ಇಟ್ಕೊಂಡು ನಾವು ಪಾಲಿಸಿ ಚೇಂಜ್ ಮಾಡಿ ಜನಗಳಿಗೆ ಬಹಳ ಉಪಯೋಗ ಮಾಡ್ಬೋದು ನಾವು ಅಂತ. ಲೈಕ್ ಫಾರ್ ಎಕ್ಸಾಂಪಲ್, ನಮ್ಮ ತಾಯಿ ಪರ್ಪಸ್ಫುಲಿ ನಾನು ಕರ್ಕೊಂಡು ಹೋಗೋರು, ಗೊತ್ತಾಗ್ಲಿ ನೋಡ್ಲಿ, ಇಲ್ಲಾಂದ್ರೆ ಎಲ್ಲಿ ಅಮೆರಿಕ ಓಡೋಗ್ಬಿಡ್ತಾರೆ ಅಂತ. ಯಾಕಂದ್ರೆ IITಯಲ್ಲಿ ಏನಂದ್ರೆ, ಯಾರು IITsಗೆ ಹೋಗ್ತಾರೆ ಎಲ್ಲರೂ ಅಮೆರಿಕಾಗೇನೆ. 98% ಅಮೆರಿಕಾದಲ್ಲೇ ಇರೋದು. ಯಾರೂ ಬರೀ 2% 3% ಮಾತ್ರ ಇಲ್ಲಿ ಉಳ್ಕೊಂಡಿರೋದಷ್ಟೇ. ಸೊ ನಾನು ನಮ್ಮ ತಾಯಿಗೆ ಹೇಳ್ತೇನೆ, ನಾನು ಹೋಗ್ಬಿಡ್ತೀನಿ ಅಂತ. ಯಾಕಂದ್ರೆ ಅಲ್ಲೇ ಆಪರ್ಚುನಿಟೀಸ್ ಇರೋದು ನಮಗೆ. ಸೊ ಬಟ್ ದೆನ್ ಅವರು ಏನಂದ್ರೆ, ನನ್ನ ಅಲ್ಲಿ ಶಿ ಯೂಸ್ ಟು ಟೇಕ್ ಮಿ ದೇರ್ ಅಂಡ್ ದೆನ್ ಐ ಗಾಟ್ ಮೋಟಿವೇಟೆಡ್. ಏನಂದ್ರೆ ನೋಡಿ, ಇಂಡಿಯಾದಲ್ಲಿ ಇವಾಗ ಐ ಡೋಂಟ್ ವಾಂಟ್ ಟು ನೇಮ್ ದಟ್ ಪೊಲಿಟಿಷಿಯನ್ಸ್ ನೇಮ್. ಅವ್ರು ಹೇಳೋರು ನನಗೆ, ನೇತ್ರಪಾಲ್, ಇಂಡಿಯಾದಲ್ಲಿ ಇವಾಗಲೂ ಕೂಡ ಬಹಳ ಎಕ್ಸ್ಪ್ಲಾಯ್ಟೇಷನ್ ಇದೆ. Okay. ಓಕೆ, ಇಂಟೆಲಿಜೆಂಟ್ ಪೀಪಲ್, ಎಜುಕೇಟೆಡ್ ಪೀಪಲ್ ಲೈಕ್ ಯು ಶುಡ್ ಕಮ್ ಅಂತ. ಓಕೆ, ಸೊ ಏನಂದ್ರೆ, ಇವಾಗ ಏನಾಗ್ತಾ ಇದೆ ಅಂದ್ರೆ, ಮೊಮೆಂಟ್ ಯು ಆರ್ ವೀಕ್ ಮೀನ್ ದ ಸೆನ್ಸ್ ದಟ್ ಇಟ್ ಕ್ಯಾನ್ ಬಿ ಬೇಸ್ಡ್ ಆನ್ ಕ್ಯಾಸ್ಟ್, ಬೇಸ್ಡ್ ಆನ್ ಜೆಂಡರ್, ಎನಿಥಿಂಗ್. ಪೀಪಲ್ ಟೆಂಡ್ ಟು ಎಕ್ಸ್ಪ್ಲಾಯ್ಟ್ ಯು. ದೇ ಡೋಂಟ್ ಟ್ರೈ ಟು ಎಂಪವರ್ ಯು. It is human nature. ಹ್ಯೂಮನ್ ನೇಚರ್ ಅದು. ಹ್ಯೂಮನ್ ನೇಚರು ಮತ್ತೆ ಅದು ಸಿಸ್ಟಮ್ಸ್ ಕೂಡ. True. ಅದೇನಾಗುತ್ತೆ ಅಂದ್ರೆ, when good people come into the system, they can create all this
policies, everything to safeguard the weak. So I got motivated by that. Okay. Plus, I used to talk with many IAS officers, and then I decided to write the exam. Exam. Yeah. And you attempted it a second time. Why is that, sir? Then no. First time I attempted. See what happened. I attempted when I was in IIT only. I took maths. ಮ್ಯಾಥ್ಸ್ ತಗೊಂಡೆ, ಅದು ಸೆಲೆಕ್ಟ್ ಆಗಲಿಲ್ಲ ಫಸ್ಟ್ ಟೈಮ್. ಅಲ್ಲೇನಾಯಿತು ಅಂದರೆ ಅವಾಗ ಏನೋ ಒಂದು ಪಾಲಿಸಿ ಆಯಿತು, ಏನಂದರೆ ಇರಬರೋರೆಲ್ಲ ಮ್ಯಾಥ್ಸು ಫಿಸಿಕ್ಸ್ ತಗೊಂಡು ಸೆಲೆಕ್ಟ್ ಆಗೋರು UPSCಗೆ, IITs ಅವರು. ಯಾಕಂದರೆ ನಾವೆಲ್ಲ ಮ್ಯಾಥ್ಸು ಫಿಸಿಕ್ಸಲ್ಲಿ ಚೆನ್ನಾಗಿರ್ತೀವಲ್ಲ, ಅದನ್ನು ಗೌರ್ಮೆಂಟಲ್ಲಿ ಏನೋ MP ಗಳೆಲ್ಲ ರೈಸ್ ಮಾಡಿ ಮ್ಯಾಥ್ಸು ಫಿಸಿಕ್ಸಲ್ಲಿ ತುಂಬ ಜನ ಸೆಲೆಕ್ಟ್ ಆಗ್ತಿದ್ದಾರೆ, ಇದನ್ನು ಕಟ್ ಮಾಡಬೇಕು ಅಂತ ಹೇಳಿದ್ರು. ಅದು ಕಟ್ಟಾಗೋಯ್ತು. ಅದಾದಮೇಲೆ ನಾನು ಐ ಚೇಂಜ್ ಮೈ ಆಪ್ಷನಲ್ಸ್ ಟು ಎಕನಾಮಿಕ್ಸ್ ಚೇಂಜ್ ಮಾಡಿ I joined IIM. I was parallelly doing PGDM. I attempted the exam when I was in the final year of IIM Bangalore. Okay. Ali I got selected to IPS. I got JNK cadre. 314 rank I got, and then I got JNK cadre. ಜಮ್ಮು ಕಾಶ್ಮೀರ್ ಕ್ಯಾಡರ್ ಸಿಕ್ತು ನನಗೆ. ಸೊ ನನಗೇನಂದರೆ ನಮ್ಮ ತಾಯಿ ಜೊತೆ ಇರಬೇಕು, ನಮ್ಮ ಫ್ಯಾಮಿಲಿ ಜೊತೆ ಇರಬೇಕು ಅಂತ ಬಹಳ ಆಸೆ. ಸೊ ಏನಂದರೆ ಐ ವಾಂಟೆಡ್ ಟು ವರ್ಕ್ ಹಿಯರ್ ಇನ್ ಕರ್ನಾಟಕ ಆರ್ ಇನ್ ದ ಸರ್ದರ್ನ್ ಪಾರ್ಟ್, ನಾಟ್ ಇನ್ ದ ನಾರ್ದರ್ನ್ ಪಾರ್ಟ್. ಸೊ ಯಾಕಂದರೆ ಅದು ಆ ಮೈಂಡಲ್ಲೇ ಇಲ್ಲ ನನಗೆ ಆಗ. ಯಾಕಂದರೆ ನೋಡಿ, ಐ ಆಮ್ ಫ್ರಮ್ IIM. I could have got any good corporate job that time. So opportunity cost was very high for me. So I decided that I'll resign. Okay, so you reported. I did the initial phase of training, induction training, and then I resigned. You resigned. Yeah. After that, I took the exam. Next, after 2007, I got selected to IRS. There I got 236 rank. ಓಕೆ, 314 ಇಂದ 236 ಬರ್ತೀರಿ. ಸೊ ತಾವೇ ಒಂದ್ ಕಡೆ ಹೇಳ್ತೀರಿ ಗೌರ್ಮೆಂಟ್ ಜಾಬ್ಸ್ ಆರ್ ಬೆಟರ್ ದ್ಯಾನ್ ಕಾರ್ಪೊರೇಟ್ ಸೆಕ್ಟರ್ ಅಂತ ಹೇಳ್ತೀರಿ. ಸೊ ಯಾಕೆ ಅನ್ನಿಸ್ತು? ಯಾಕಂದ್ರೆ ನಮ್ಮಲ್ಲಿ ಒಂದು ಜನರಲ್ ಆಲ್ಮೋಸ್ಟ್ ಮೆಂಟಾಲಿಟಿ ಇದೆ, ಏನಂದ್ರೆ ನಾವು ಯಾವ್ದೇ ಸರ್ಕಾರದ ಕೆಳಗೆ ಅಥವಾ ಒಬ್ರ ಕೈ ಕೆಳಗೆ ಕೆಲಸ ಮಾಡಬಾರ್ದು. ನೀವು ಬಹಳ ಕಷ್ಟಕರವಾದ ಕ್ವಶನ್ ಕೇಳ್ತಾ ಇದ್ರಿ. ಯಾಕಂದ್ರೆ ಇದನ್ನ ನಾನು ಹೇಳ್ತೀನಿ ನೋಡಿ, ನಮ್ಮ ಮಿಸಸ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಬ್ಯೂರೋಕ್ರಾಟ್ಸ್. ಓಕೆ. ಆದ್ರೆ ಅವ್ರ ಮಕ್ಳುಗಳು ಯಾರು ಬ್ಯೂರೋಕ್ರಾಟ್ಸ್ನೇ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ಅವರೆಲ್ಲ ಬಂದು ನನ್ ಕೇಳ್ತಾರೆ, ನೇತ್ರಪಾಲ್ ಇವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಏನಕ್ಕೆ UPSC ಸೆಲೆಕ್ಟ್ ಆಗ್ಬೇಕಂತ. ಸೊ ಆ ಥರ ಕ್ವಶನ್ ಕೇಳ್ತಾ ಇದ್ದೀರಾ ನೀವು ನನಗೆ. ಇಲ್ಲಿ ನೋಡಿ ಮೇಡಮ್, ಇಲ್ಲಿ ಮೇನ್ ಥಿಂಗ್ ಒಂದು ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. IAS ಸೆಲೆಕ್ಟ್ ಆಗ್ತಾನೆ ಅನ್ಕೊಳ್ಳಿ ಒಬ್ಬ ವ್ಯಕ್ತಿ, ಹುಡುಗ, ಬೈ 30 years ಯು ವಿಲ್ ಬಿ ಹೆಡ್ಡಿಂಗ್ ಎ ಡಿಸ್ಟ್ರಿಕ್ಟ್. ಕರೆಕ್ಟ್ ಅಲ್ಲ ಮೇಡಮ್? ಡಿಸ್ಟ್ರಿಕ್ಟಲ್ಲಿ ಎಷ್ಟು ಜನ ಇದ್ದಾರೆ ಮೇಡಮ್? 20 ಲಕ್ಷ ಜನ. ಏನು ಎಲ್ಲ ಹತ್ರ DM is the king for the district. True. You tell me one corporate job which will empower, give him that position. At the same time, sir, I have one more question for you. So ಈ ಟ್ರಾನ್ಸ್ಫರ್ಸ್ ಬಗ್ಗೆ ಏನು ಹೇಳ್ತೀರಾ? ಯಾಕಂದ್ರೆ ಒಬ್ಬ ನೀವು ಹೇಳ್ದ ಹಾಗೆ ಈಗ ಸೊ ಕಾರ್ಪೊರೇಟ್ ವರ್ಗಿಂತ ಗೌರ್ಮೆಂಟ್ ಜಾಬ್ಸ್ ವಿಭಿನ್ನ ಅಂತ ತಾವು ಹೇಳ್ತೀರಿ. ಅದೆಲ್ಲ ಪರ್ಸೆಪ್ಷನ್ಸ್ ಮೇಡಮ್. ಅದು ನಾನೊಂದು ಹೇಳ್ತೀನಿ ನೋಡಿ, ಒಂದು ಏನಂದ್ರೆ ಇವಾಗ ಅದು ಒಂದು ನೆಗೆಟಿವ್ ಪರ್ಸೆಪ್ಷನ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ನೀವು ಆನೆಸ್ಟ್ ಆಗಿದ್ರೆ. ಬಟ್ ಟುಡೇ ಐ ಆಮ್ ಟೆಲ್ಲಿಂಗ್ ಯು, ಈವನ್ ಟುಡೇ 80% ಆಫ್ ದ ಸಿವಿಲ್ ಸರ್ವೆಂಟ್ಸ್ ಆನೆಸ್ಟ್. ಓಕೆ, ಸೊ ಓನ್ಲಿ 20% ಏನು ಹೇಳಿ, ದೇರ್ ವಿಲ್ ಬಿ ಸಮ್ ಗ್ಯಾಪ್ಸ್. Do you think India will grow without civil servants working so much? Not at all. Who are the people who are working at the back? It is the civil servants. IAS ಆಗಲಿ, IRS ಆಗಲಿ, IPS ಆಗಲಿ, who are the people who work? They are the one. But the sad reality is, sir, at least in cities in India, government job is not the most preferred job. Now it has become like that, especially in the southern India. It is not. ಇದು ನಾರ್ತ್ ಇಂಡಿಯಾದಲ್ಲಿ ಇಲ್ಲ ಕಲ್ಚರ್. ನಾರ್ತ್ ಇಂಡಿಯಾದಲ್ಲಿ ಇಲ್ಲ ಇದು. ಯಾಕಂದ್ರೆ ನಾನು ಐ ಹ್ಯಾವ್ ಗಾನ್ ಎವ್ರಿವೇರ್. ಐ ಹ್ಯಾವ್ ಗಾನ್ ಟು UP, Bihar, Orissa, so many places. Surprisingly, in the southern part, what I see is that people don't respect government jobs so much as a corporate job. True. Now, that is what is the trend, so which is happening. But still, what we see is that, there are two aspects to this. One ಏನಂದ್ರೆ ನೋಡಿ, ಆಲ್ರೆಡಿ ತುಂಬಾ ಜನ ಟ್ರೈ ಮಾಡ್ತಾರೆ ಗವರ್ನಮೆಂಟ್ ಜಾಬ್ಗೆ. ಇವಾಗ ನೋಡಿ, ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿ UPS ಅಲ್ಲಿ ಎಷ್ಟು ಜನ ಬರೆದಿದ್ದಾರೆ?
10 ಲಕ್ಷ ಜನ ಬರೆದಿದ್ದಾರೆ 10 ಲಕ್ಷ ಅಕ್ರಾಸ್ ಇಂಡಿಯಾ. ಅಕ್ರಾಸ್ ಇಂಡಿಯಾ 10 lakh people have written for how many posts? 1000 posts. So government is thinking, see, half of them are only sitting and then writing exams. ಇವಾಗ ಎಲ್ಲಾ ಕಡೆನೂ ಕೋಚಿಂಗ್, ಇವಾಗ ವಿಜಯನಗರಕ್ಕೆ ಹೋದ್ರೆ ನಿಮ್ಗೆ ಎಲ್ಲಾ ಕೋಚಿಂಗ್ ಹಬ್ಬ ಆಗ್ಬಿಟ್ಟಿದೆ ಅಲ್ಲಿ. ಹೌದು. ಓಕೆ, ಸೊ ಅಲ್ಲೇನಂದ್ರೆ ಎಲ್ಲಾರು ಓದ್ತಾನೆ ಇರ್ತಾರೆ, ಎಷ್ಟೋ ಬಿಡೋದೇ ಇಲ್ಲ. ಇವಾಗ ಈ ಡೆಲ್ಲಿಯಲ್ಲಿ ರಾಜೇಂದ್ರ ನಗರ್ಗೆ ಹೋದ್ರೆ 10 ವರ್ಷ 15 ವರ್ಷ ಅಲ್ಲೇ ಬಿದ್ದಿರ್ತಾರೆ. ಸೊ ಪ್ರಾಬ್ಲಮ್ ಏನಂದ್ರೆ, ಸಿ ನೋಡಿ, ದೇ ಆರ್ ಅಟೆಂಪ್ಟಿಂಗ್ ಅಂಡ್ ಗೆಟಿಂಗ್ ಎ ಗವರ್ನಮೆಂಟ್ ಜಾಬ್ ಇಸ್ ಬಿಕಮಿಂಗ್ ಎ ಸ್ಟೇಟಸ್ ಸಿಂಬಲ್. ಇವಾಗ ರೀಸೆಂಟ್ ಆಗಿ UP ಅಲ್ಲಿ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಐ ಹರ್ಡ್ ದಟ್ ದೇರ್ ವರ್ ಸಮ್ 4 lakh applications. Constables. For how many posts, sir? Hardly some 10,000 posts. I don't remember the exact numbers, but the competition is so huge. ಹೌದು. The competition is very, very huge. ಏನಂದ್ರೆ, you will be surprised in because I am in the income tax, we are getting MTechs, PhDs and all at lower level jobs. That is shocking. No, that's what. See, one aspect you are telling is that people are moving away from government job, but actually that is actually, according to me, it is good. Because ಏನಾಗ್ತದೆ, ಇಟ್ ಶುಡ್ ಡೈವರ್ಸಿಫೈ. ಇಲ್ಲಾಂದ್ರೆ ತುಂಬಾನೇ ಜನ ಒಂದೇ ತರ ಈ ಲೈಕ್ ಫಾರ್ ಎಕ್ಸಾಂಪಲ್ ದೇ ವಾಂಟ್ ಟು ಬಿಕಮ್ IAS ಆಫೀಸರ್, IPS ಆಫೀಸರ್, SSC ಆ ತರ. ಸರ್, ಈಗ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ನನಗೊಂದು ಕ್ಯೂರಿಯಾಸಿಟಿ ಕ್ವೆಶನ್ ಇದೆ. ಸೊ ನಮಗೆ IT ಅವರು ED ಅವರು ಅಂದಾಗ ಟಿವಿಲಿ ರೈಡ್ಸ್ ನೋಡಿ ಅಭ್ಯಾಸ ಜಾಸ್ತಿ. ಸೊ ನೀವು ಚೈಲ್ಡ್ಹುಡ್ಡಲ್ಲಿ ಅಥವಾ ಸಿನಿಮಾ ನೋಡಿದಾಗೆಲ್ಲ ಈ ಥರ ರೈಡ್ಸ್ ನೋಡೋದ್ರಿಂದ ಕಟ್ ಮಾಡಿದ್ರೆ ನೀವೇ ಹೋಗಿ ರೈಡ್ ಮಾಡೋ ಥರದ ಎಕ್ಸ್ಪೀರಿಯನ್ಸು ಅಷ್ಟೇ ಥ್ರಿಲ್ಲಿಂಗ್ ಆಗಿರ್ತಿತ್ತಾ ಅಂತ? ಮೇಡಮ್, ಒಂದು ಹೇಳ್ತೀನಿ ನೋಡಿ, ರೈಡ್ ಮಾಡೋದು ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸು ಕೂಡ, ಆದರೆ ಬಹಳ ರೆಸ್ಪಾನ್ಸಿಬಲ್ ಎಕ್ಸ್ಪೀರಿಯನ್ಸ್. ನೋಡಿ, ನಾವು ಒಂದು ವ್ಯಕ್ತಿ ಮನೆಗೆ ಹೋಗ್ತೀವಿ, ಅವ್ರ ಮನೆ ಚೆಕ್ ಮಾಡ್ತೀವಿ, ಏನಾಗ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಂದು ಬಿಗ್ಗೆಸ್ಟ್ ರೈಡ್ ಕರ್ನಾಟಕದಲ್ಲಿ ಮಾಡಿರೋದು ಈ ಕಾಂಟ್ರಾಕ್ಟರ್ಸ್ಗಳ ಮೇಲೆ ಎಲ್ಲ, ಇರಿಗೇಷನ್ನು ಅವ್ರ ಮೇಲೆಲ್ಲ ಮಾಡಿರೋದು. ಮತ್ತೆ ಮೊಮೆಂಟ್ ಈ ಕಾಂಟ್ರಾಕ್ಟರ್ಗಳು ಅವರೆಲ್ಲ ಅಂದರೆ ನಿಮ್ಗೆ ಗೊತ್ತಲ್ಲ, ಪೊಲಿಟಿಷಿಯನ್ಸ್ಗೆ ಲಿಂಕ್ ಆಗುತ್ತೆ, ಮೀಡಿಯಾ ಬಂದ್ಬಿಡ್ತಾರೆ, ಅದನ್ನ ಹೆಂಗೆ ಮ್ಯಾನೇಜ್ ಮಾಡೋದು. ಸೊ ಇದು ನಾವೇನಂದ್ರೆ ನೋಡಿ, ಎಕ್ಸೈಟ್ಮೆಂಟ್ ಇದೆ ಇದರಲ್ಲಿ ಮಾಡೋದ್ರಲ್ಲಿ. ಅದು ಎಕ್ಸೈಟ್ಮೆಂಟ್ಗಿಂತ ಜಾಸ್ತಿ ಇಟ್ಸ್ ಎ ವೆರಿ ಬಿಗ್ ರೆಸ್ಪಾನ್ಸಿಬಲ್ ವರ್ಕ್. ಇವಾಗ ನೋಡಿ, ನಾವು ಅಲ್ಲಿ ಮಾಡಬೇಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಇಮೇಜ್ನ ನಾವು ನೋಡಬೇಕಲ್ಲ. ರೈಟ್. ಡಿಪಾರ್ಟ್ಮೆಂಟ್ಗೆ ಏನು ತೊಂದರೆ ಆಗಬಾರ್ದು ಫಸ್ಟ್. ಮತ್ತು ಏನಂದರೆ, ನಾವು ಕರೆಕ್ಟ್ ವ್ಯಕ್ತಿಗಳನ್ನ ರೈಡ್ ಮಾಡಬೇಕು, ಸುಮ್ಮನೆ ಮಾಡೋದಲ್ಲ. ಇವಾಗ ಹೂ ಹ್ಯಾವ್ ನಾಟ್ ಪೇಡ್ ಟ್ಯಾಕ್ಸ್ ಅವ್ರನ್ನೇ ರೈಡ್ ಮಾಡಬೇಕು. ಅದಕ್ಕೆ ನಾವೇನಂದರೆ ಒಂದು 6 ತಿಂಗಳೇ ನಾವು ಪ್ರಿಪೇರ್ ಮಾಡ್ತೀವಿ. ಫುಲ್ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಾಗಲಿ, ಸರ್ವೇಲೆನ್ಸ್ ಆಗಲಿ, ಎಲ್ಲನೂ ಇರುತ್ತೆ. ಅದಾದ್ಮೇಲೆ ಆ ವ್ಯಕ್ತಿ ಎವೇಡ್ ಮಾಡಿದಾನೆ ಅಂತ ಗೊತ್ತಾದ್ಮೇಲೆ ಏನೇಳಿ ನಾವು ಅಲ್ಲಿ ಹೋಗೋದು. ಸುಮ್ಮನೆ ಎಲ್ಲೂ ಹೋಗಲ್ಲ. ಇವಾಗ ಎಷ್ಟೊಂದು ಜನ ಹೇಳ್ತಾರೆ, ಇವಾಗ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ED ಅಂದ್ರೆ ಇರಬರೋರ್ನೆಲ್ಲ ರೈಡ್ ಹಂಗ ಯಾವತ್ತೂ ಆಗಿಲ್ಲ ನೋಡಿ. ಅದು ಭಾರಿ ರೆಸ್ಪಾನ್ಸಿಬಲ್ ಕೆಲಸ. ಮತ್ತೆ ಇನ್ನೊಂದು ಏನಂದ್ರೆ, ನಮ್ಗೆ ಇಂಟೆಲಿಜೆನ್ಸ್ ಇದೆ ತುಂಬಾ. ಸೊ ಅಂದ್ರೆ ಇವಾಗ ಟು ಸ್ಟಾರ್ಟ್ ರೈಡ್ ನೀವು ಹೋಗೋದು ಹೌದೇನಾ? ವಿ ಆರ್ ಫ್ರಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಅದೆಲ್ಲ ಪ್ರೊಸೀಜರ್ಸ್ ಇದೆ. ಸೇಮ್ ನೋಡಿ, ಪ್ರೊಸೀಜರ್ಸ್ ಇದೆ, ಲೇಡೀಸ್ ಇರ್ತಾರೆ. ಯಾಕಂದ್ರೆ ನೋಡಿ, ಇಟ್ಸ್ ಎ ವೆರಿ ರೆಸ್ಪಾನ್ಸಿಬಲ್ ಜಾಬ್. ನೋಡಿ, ನಾವು ಅಲ್ಲಿ ಹೋದಾಗ ವಿ ಆರ್ ಆಲ್ಸೋ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಗವರ್ನಮೆಂಟ್. ಸೊ ಏನಂದ್ರೆ, ಏನೇ ಪ್ರಾಬ್ಲಮ್ ಆದ್ರೂ ಅದು ನಮ್ಮ ತಲೆ ಮೇಲೆ ಬರುತ್ತೆ. ಅಂಡ್ ಆಸ್ ಎ ಹೆಡ್ ಐ ವಿಲ್ ಬಿ ಆನ್ಸರಬಲ್. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಒಂದು ಬಹಳ ದೊಡ್ಡ ಸಿಸ್ಟಮ್ ಇದೆ. ಅಂದ್ರೆ ಸರ್, ನಿಮ್ಗೆ ಈ ಎಲ್ಲ ರೆಸ್ಪಾನ್ಸಿಬಿಲಿಟಿಗಿಂತ ಮಾಧ್ಯಮದವ್ರದೊಂದು ಇರುತ್ತಲ್ಲ ಸರ್? ಮಾಧ್ಯಮದವ್ರದ್ದು ಇದೆ. ಅಯ್ಯೋ, ಹೇಳ್ಬಿಡ್ತಾರೆ IT ಆಫೀಸರ್ಸ್ಗೆ ಸಂಕಷ್ಟ, ಮಿನಿಸ್ಟರ್ ಮನೆಯಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳ್ಬಿಡ್ತಾರಲ್ಲ. ಅದೇ ಮಾಧ್ಯಮದವರು ನೋಡಿ, ಅದು ಒಂದು ಎಕ್ಸೈಟ್ಮೆಂಟ್, ಅದು ಅವ್ರಿಗೆ ಅದು ಇರುತ್ತೆ ಅವ್ರಿಗೆ. ಆದರೆ ನಾವೇನಂದ್ರೆ, ನಮ್ಮ ಡಿಪಾರ್ಟ್ಮೆಂಟ್ ಮೂಲಕ ನಾವೇನು ಹೇಳೋಕ್ಕಾಗಲ್ಲ. ಆದರೆ ಏನಾಗುತ್ತೆ ಅಂದರೆ, ನಾವು ಅಫಿಷಿಯಲ್ ಆಗಿ ಆ ಒಂದು ದಿನ ಆದಮೇಲೆ ಒಂದು ಪ್ರೆಸ್ ರಿಲೀಸ್ ಕೊಡ್ತೀವಿ ನಾವು ಯೂಶಲಿ. ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಬಟ್ ಆನ್ ದ ಸ್ಪಾಟ್ ನಮಗೆ ಮಾತಾಡೋ ಅಧಿಕಾರ ಇರಲ್ಲ. ಯಾಕಂದ್ರೆ ನೋಡಿ, ಅದು ಇನ್ವೆಸ್ಟಿಗೇಷನ್ ಅಲ್ಲ. ಇನ್ವೆಸ್ಟಿಗೇಷನ್ ಅಲ್ಲಿ ನಾವೇನಾಗುತ್ತೆ ಅಂದ್ರೆ ನೋಡಿ, ನಾನೇನೋ ಹೇಳಿದೆ, ಅವನ್ನೆಲ್ಲೋ ಬೇರೆ ಇಂಟರ್ಪ್ರಿಟ್ ಮಾಡಿ ಎಲ್ಲರೂ ಓಡೋಗ್ಬಿಟ್ಟಿರ್ತಾರೆ. ನಮ್ದು ಹೆಂಗಾಗುತ್ತೆ ಅಂದ್ರೆ, ಇವಾಗ ಒಂದು ಕೇಸ್ ನಾವು ರೈಡ್ ಮಾಡ್ತೀವಿ ಅನ್ಕೊಡಿ, ಯಾವುದೋ ಒಂದು ದೊಡ್ಡ ರಿಯಲ್ ಎಸ್ಟೇಟ್ ಅವ್ರನ್ನ. ಆ ರಿಯಲ್ ಎಸ್ಟೇಟ್ ವ್ಯಕ್ತಿ ಜೊತೆ ಎಷ್ಟೊಂದು ಜನ ಟ್ರಾನ್ಸಾಕ್ಷನ್ ಮಾಡಿರ್ತಾರೆ. ನಿಮಗೆ
ಒಂದು ಇನ್ಫಾರ್ಮೇಶನ್ನು ಹೋಯ್ತು ಆಚೆ, ಈ ತರ ಏನೋ ಸಿಕ್ಕಿದೆ ಇವ್ರ ಬಗ್ಗೆ ಅಂದ್ರೆ ಇರಬರೋರೆಲ್ಲ ಓಡೋಗ್ಬಿಡ್ತಾರೆ, ಆಮೇಲೆ ಅವ್ರನ್ನ ಟ್ರ್ಯಾಕ್ ಮಾಡಕ್ಕೆ ಕಷ್ಟ ತುಂಬಾ. ಸೊ ನಮ್ ಪ್ರಾಬ್ಲಮ್ ಅದು ಏನಂದ್ರೆ ಇವಾಗ ಒಬ್ಬೊಬ್ರು ಈ ದೇಶ ಬಿಟ್ಟೆ ಹೋಗ್ಬಿಡ್ತಾರೆ, ದುಬೈ ಅವ್ರನ್ನೆಲ್ಲ ಕರ್ಕೊಂಬರ್ಬೇಕಲ್ಲ ನಾವು, ಅವ್ರು ಒಪ್ಪಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ಬಹಳಷ್ಟು ಪ್ರೊಸೀಜರ್ಸ್ ಇದೆ ರೈಡ್ಸ್ ಅಲ್ಲಿ. ಮತ್ತೆ ಇವಾಗೆಲ್ಲ ಏನಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತೂ ಇಟ್ಸ್ ಆಲ್ಮೋಸ್ಟ್ ಸ್ಟ್ರೀಮ್ಲೈನ್ಡ್. ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಇವಾಗ ನನ್ನ ಒಂದು ಮೇಜರ್ ವರ್ಕ್ ಏನಂದ್ರೆ ಡಿಜಿಟಲ್ ಇನ್ವೆಸ್ಟಿಗೇಷನ್. ಇವಾಗ ಹಳೆ ಕಾಲದ ನೀವು ಮೂವಿ ರೈಡ್ಸ್ ಅಲ್ಲೆಲ್ಲ ನೀವು ನೋಡಿರ್ತೀರಲ್ಲ, ಅಲ್ಲೇನಂದ್ರೆ ನೀವು ಯೂಶಲಿ ಏನಂದ್ರೆ ನೀವು ಯಾವ್ದೋ ಒಂದು ಜ್ಯುವೆಲ್ಲರಿ ಶಾಪ್ ಹೋಗ್ತೀರಾ, ಮೂವಿ ಸ್ಟಾರ್ ಮಾಡ್ತೀರಾ. ಇವಾಗೆಲ್ಲ ಹಂಗಿಲ್ಲ, ಇವಾಗೆಲ್ಲ ಸೊಫಿಸ್ಟಿಕೇಟೆಡ್ ದೊಡ್ಡ ದೊಡ್ಡ ಕಂಪನಿಗಳು ಮಾಡೋ ಕೆಪಾಸಿಟಿ ಇದೆ ನಮ್ಗೆ. ನಾವು ಹೋಗ್ತೀವಿ, ಎಲ್ಲ ಕಂಪ್ಯೂಟರ್ಸ್ನೆಲ್ಲ ಬ್ಯಾಕಪ್ ತಗೊಂತೀವಿ, ನೀವೇನೇನು ಡಿಲೀಟ್ ಮಾಡಿರ್ತೀರಾ ಅದೆಲ್ಲ ರಿಟ್ರೀವ್ ಮಾಡ್ಬೋದು ನಾವು. ಅದೇ ಸರ್, ನಿಮ್ದು ಈಗ ಡಿಜಿಟಲ್ ಇನ್ವೆಸ್ಟಿಗೇಷನ್, ನಮ್ದು ಏನಂದ್ರೆ ಬಾತ್ರೂಮ್ ಟೈಲ್ಸ್ ಅಲ್ಲಿ ಇರುತ್ತೆ, ಅಡಿಗಡೆ ಕಾರ್ಪೆಟ್ ಅಲ್ಲಿ ಇರುತ್ತೆ ಅನ್ನೋ ತರ ಥಾಟ್ ಇರುತ್ತೆ. ಮತ್ತೆ ನೋಡಿ, ಇಟ್ಸ್ ಎ ಇಂಟ್ರೂಷನ್ ಇನ್ ಟು ಒನ್ಸ್ ಪ್ರೈವಸಿ. ಮೇ ಬಿ ನಿಮ್ಗೆ ನಾವು IAS ಅಂದಾಗ ಮೇ ಬಿ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ, ಲಿಟ್ರೇಚರ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ, IAS IPS ಅಂತ IRS ಅಂತ ಅನ್ಕೊಂಡಿರ್ತೀವಿ. ನೀವು ಇಂಜಿನಿಯರಿಂಗ್ ಓದಿದ್ದು ಡಿಜಿಟಲಿ ತಮ್ಗೆ ಸ್ವಲ್ಪ ಹೆಲ್ಪ್ ಆಯ್ತು ಅಂತ ಅಲ್ಲ, ಅನ್ಸುತ್ತಾ? ಅದು ನೋಡಿ, ಇದು ಒಂದು ಬಹಳ ದೊಡ್ಡ ಮಿತ್ತಿದು. ಏನಂದ್ರೆ ನೋಡಿ, ಇವಾಗ ಕಾಮರ್ಸ್ ಮಾಡ್ಬಿಟ್ರೆ ನೀವು ರೆವಿನ್ಯೂ ಸರ್ವಿಸ್ ಅಲ್ಲಿ ಚೆನ್ನಾಗಿರ್ತೀರಾ, ಇಲ್ಲ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ರೆ ರೆವಿನ್ಯೂ ಸರ್ವಿಸ್ ಅಲ್ಲಿ ಚೆನ್ನಾಗಿರ್ತೀರಾ ಅಂತ ನೀವ್ ಹೇಳ್ತಾರ ಕ್ವಶನ್. ಇಲ್ಲ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಡಿಗ್ರಿ ತಗೊಂಡ್ರೆ IAS ಆಗ್ಬಿಡ್ತಾರ ಚೆನ್ನಾಗಿ? ಇಲ್ಲ. ಇದು ನೋಡಿ, IAS ಅಲ್ಲಿ ಏನ್ ಮೇನ್ ಕೆಲಸ, ಈ ಸಿವಿಲ್ ಸರ್ವಿಸಸ್ ಅಲ್ಲಿ ಏನ್ ಮೇನ್ ಕೆಲಸ ಅಂದ್ರೆ ಇಂಟರ್ಪ್ರಿಟೇಷನ್, ಇನ್ವೆಸ್ಟಿಗೇಷನ್, ಅದೆಲ್ಲ, ಮತ್ತೆ ಇಂಟ್ಯೂಷನ್, ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಹೇಳ್ತೀವಿ ನಾವು. ಏನಂದ್ರೆ ನೀವು ಯು ಹ್ಯಾವ್ ಟು ಅಪ್ಲೈ ಯುವರ್ ಮೈಂಡ್. ಲಾ ನೋಡ್ತೀರಾ, ಅದನ್ನ ಅಪ್ಲೈ ಮಾಡ್ತೀರಾ, ಅದ್ರ ಪ್ರಕಾರ ಏನಂದ್ರೆ ಒಂದು ಡಿಸಿಷನ್ ತಗೊಂತೀರಾ. ಡಿಸಿಷನ್ ಅಲ್ಲಿ ಗ್ರೇ ಏರಿಯಾ ಇರುತ್ತೆ. ಗ್ರೇ ಏರಿಯಾದಲ್ಲಿ ಇಂಟರ್ಪ್ರಿಟೇಷನ್ ಬಂದಾಗ ಏನಾಗುತ್ತೆ, ನಿಮ್ ಪರ್ಸನಾಲಿಟಿ ಬರುತ್ತೆ. ನಿಮ್ಗೆ ವಾಟ್ ಈಸ್ ಯುವರ್ ಪರ್ಸನಾಲಿಟಿ, ಇವಾಗ ನಿಮ್ ವ್ಯಾಲ್ಯೂ ಸಿಸ್ಟಮ್ ಏನು ಅಂತ ಬರುತ್ತೆ. ಇವಾಗ ನೀವು ತುಂಬಾನೇ ಕಾಂಪ್ರಮೈಸ್ಡ್ ವ್ಯಾಲ್ಯೂ ಸಿಸ್ಟಮ್ ಅಂದ್ರೆ ಏನೇನೋ ಡಿಸಿಷನ್ಸ್ ತಗೊಂಡ್ಬಿಡ್ತೀರಾ. ಆದ್ರೆ ಇಫ್ ಇಟ್ ಈಸ್ ನಾಟ್, ಏನ್ ಹೇಳಿ, ಯು ವಿಲ್ ಡೂ ಓನ್ಲಿ ಗುಡ್ ಫಾರ್ ದ ಪೀಪಲ್. ಅದಕ್ಕೆ UPSC ಅಷ್ಟು ಕಾಂಪ್ಲಿಕೇಟೆಡ್ ಎಕ್ಸಾಮ್ ಅದು. ಸೊ UPSC, ಟಾಕಿಂಗ್ ಅಬೌಟ್ UPSC, ಸಿವಿಲ್ ಸರ್ವಿಸಸ್ ಅಲ್ಲಿ ವಿಮೆನ್ಸ್ ರೆಪ್ರೆಸೆಂಟೇಷನ್ ಹೇಗಿದೆ? Right now, women's representation, it's decent. It's not like ಅಷ್ಟೇನು ಪ್ರಾಬ್ಲಮ್ ಏನು ನಾವೇನು ನೋಡ್ತಾ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಇವಾಗ ನಮ್ಮ CBDT ಬೋರ್ಡ್ ನೋಡಿ, CBDT ಬೋರ್ಡಲ್ಲಿ ಎಷ್ಟೊಂದು ಜನ ಮೆಂಬರ್ಸ್ ಎಲ್ಲ ವುಮೆನ್. Okay, so there are many women, and the statistics also shows lot of women who get selected actually reach the top. So actually they reach the top. ಓಕೆ. ಯಾಕಂದ್ರೆ ಬಹಳಷ್ಟು ವುಮೆನ್ ಯಂಗರ್ ಏಜಸ್ ಅಲ್ಲಿ ಸೆಲೆಕ್ಟ್ ಆಗ್ತಾರೆ. ನನ್ನ ಅನಾಲಿಸಿಸ್ ನೋಡಿದ್ದೀನಿ, ನಾನು ಒಂದು ಅನಾಲಿಸಿಸ್ ಮಾಡಿದ್ದೆ. UPSC ಅಲ್ಲಿ ಏನಾಗುತ್ತೆ ಅಂದ್ರೆ, ಇವಾಗ ಎಕ್ಸಾಮ್ಸ್ ತಗೊಂತಾರೆ ನೋಡಿ, ಅದರಲ್ಲಿ ಆ ಅನಾಲಿಸಿಸ್ ಮಾಡಿದ್ರೆ ನಾವು ಬಹಳಷ್ಟು ಲೇಡಿ ಆಫೀಸರ್ಸ್ ಆರ್ ಗೆಟಿಂಗ್ ಸೆಲೆಕ್ಟೆಡ್ ಅಟ್ ಯಂಗರ್ ಏಜಸ್. ಸೊ ಆಸ್ ದೇ ಗ್ರೋ ಅಪ್, ದೇ ಗೋ ಟು ದ ವೆರಿ ಹೈ ಪೊಸಿಷನ್ಸ್. ಸೊ ಅದಕ್ಕೆ ಎಷ್ಟೊಂದು ಜನ ವುಮೆನ್ಗೆ ನಾನು ನಮ್ಮ ಫ್ಯಾಮಿಲಿ ಲೇಡೀಸ್ಗೆಲ್ಲ ಹೇಳ್ದೆ, ಬರೀರಿ ಅಂತ. ಸೊ ಇಟ್ ಈಸ್ ಬಿಕಾಸ್ ಐ ಆಲ್ವೇಸ್ ಕೀಪ್ ಟೆಲ್ಲಿಂಗ್ ದೆಮ್, ಪ್ಲೀಸ್ ರೈಟ್. ಯಾಕಂದ್ರೆ ಬಿಕಾಸ್ ಸಕ್ಸಸ್ ರೇಟು ಕೂಡ ನೀವು ನೋಡಿದ್ರೆ ನೀವು ಈಸ್ ವೆರಿ ಹೈ ಫಾರ್ ವುಮೆನ್. ಫಾರ್ ವಿಮೆನ್, ಓಕೆ. Because they get selected and then they also reach the top compared to men. So and numbers are also reasonably big. Percentage I don't remember ಎಷ್ಟು ಜನ ಇದು 40 15 ಆ ಥರ ಇಲ್ಲ. ಬಟ್ ಆದರೆ ಏನಂದ್ರೆ ಇಟ್ ಇಸ್ ಕ್ವೈಟ್ ಗುಡ್ ರೆಪ್ರೆಸೆಂಟೇಷನ್ ಇದೆ. ಶ್ಯೂರ್ಲಿ ಇಟ್ಸ್ ಬೆಟರ್ ರೆಪ್ರೆಸೆಂಟೆಡ್ ದೆನ್ ಕಾರ್ಪೊರೇಟ್ ವರ್ಲ್ಡ್. ಕಾರ್ಪೊರೇಟ್ ವರ್ಲ್ಡ್ಗಿಂತ ಬೆಟರ್ ರೆಪ್ರೆಸೆಂಟೇಷನ್ ಗವರ್ನಮೆಂಟ್ ಸೆಕ್ಟರ್. ನೀವು ಏಜ್ ಬಗ್ಗೆ ಮಾತಾಡ್ತಿದ್ರಿ ಸರ್, ಹೌ ಇಸ್ ಇಟ್ ಅಡ್ವಾಂಟೇಜಿಯಸ್ when you are young? ಮೇಡಮ್, ಇವಾಗ ಏನಂದ್ರೆ ನಮ್ಮಲ್ಲಿ ಸೀನಿಯಾರಿಟಿ ಕಮ್ ಮೆರಿಟ್ ಅಂತ ಬರುತ್ತೆ. ಇಲ್ಲಿ ನಮ್ಮ ಪ್ರಮೋಷನ್ಸ್ ಎಲ್ಲ ಹೆಂಗೆ ಅಂದ್ರೆ, ಹೌ ಯು ಮೂವ್ ಟು ದ ನೆಕ್ಸ್ಟ್ ಲೆವೆಲ್. ಸೊ ಸೀನಿಯಾರಿಟಿ ಅಂದ್ರೆ ಎ ಪರ್ಸನ್ ಹೂ ಹ್ಯಾಸ್ ಸ್ಪೆಂಡ್ ಮೋರ್ ನಂಬರ್ ಆಫ್ ಇಯರ್ಸ್, ಹಿ ವಿಲ್ ಬಿ ಪ್ರಿಫರ್ಡ್ ಓವರ್ ಅದರ್ಸ್. ಸೊ ಇವಾಗ ನಾನು ಹೇಳ್ತೀನಿ ನೋಡಿ, ನಮ್ಮ ಮಿಸ್ಸಸ್, ಶಿ ಗಾಟ್ ಇನ್ ಟು ಸರ್ವಿಸ್ ಅಟ್ 21, 22 ಐ ಥಿಂಕ್ ಶಿ ಗಾಟ್ ಇನ್ ಟು INDAS. ಶಿ ಈಸ್ ಅನ್ ಅಕೌಂಟೆಂಟ್ ಜನರಲ್ ನಾವು. Okay, ಅಷ್ಟು ಯಂಗ್ ಏಜ್ ಅಲ್ಲಿ. ಸೊ ವಾಟ್ ವಿಲ್ ಶಿ ಬಿ? ಶಿ ಕ್ಯಾನ್ ಗೋ ಟಿಲ್ CAG. Okay, but I got into IRS at 27. So I will not be able to reach many positions, top positions. ಅಷ್ಟೇ.
ಸೊ ಎಸ್ಪೆಷಲಿ ಅದೇ ಹೇಳ್ತಾ ಇರೋದು ನಾನು, ವುಮೆನ್ಗೆ ಯಂಗರ್ ಏಜಸಲ್ಲಿ ಸೆಲೆಕ್ಟ್ ಆಗ್ತಾರೆ ಎಷ್ಟೊಂದು ಜನ. ನೀವು ಡೇಟಾ ತೆಗೆದು ನೋಡ್ಬೋದು. ಅದು UPSC ಪಬ್ಲಿಷ್ ಮಾಡಿದೆ. ಅದು UPSC 2022 ಆ್ಯನ್ಯುವಲ್ ರಿಪೋರ್ಟಲ್ಲೂ ಇದೆ. ಅದು ಏನಂದರೆ, ವುಮೆನ್ ಹ್ಯಾವ್ ಎನ್ ಅಡ್ವಾಂಟೇಜ್ ಇನ್ ಸಿವಿಲ್ ಸರ್ವಿಸಸ್. That is why they should write at younger ages and they'll get selected, many of them. Okay, but it does not mean that competition illa anta alla. See, I am not telling competition women's allu ಜಾಸ್ತಿ ಇದೆ. UPSC ಅಲ್ಲಿ ನಾನು ಹೇಳಿದ್ನಲ್ಲ 10 ಲಕ್ಷ ಜನ ಬರೀ ಸೆಲೆಕ್ಟ್ ಆಗೋರು ಏನೇಳಿ 1,000 ಜನ, ಅದಕ್ಕಿಂತ ಇನ್ನೇನು ಕಾಂಪಿಟೇಷನ್ ಬೇಕು ಹೇಳಿ. ಸೊ ಇಟ್ಸ್ ವೆರಿ ಹ್ಯೂಜ್. ಸರ್, ನಮ್ಮ ಮುಂದೆ ಒಂದು 2 ಗ್ರೇಟ್ ಬುಕ್ಸ್ ಇದೆ, ಇನ್ಸ್ಪೈರಿಂಗ್ ಅಂಬೇಡ್ಕರ್ ಹಾಗೆ ಟೈನ್ ಆಫ್ ಮೆರಿಟ್. ಸೊ ನೇತ್ರಪಾಲ್ ಅವರು IRS ಅಲ್ಲಿ ಒಬ್ಬ ಪ್ರಾಮಿನೆಂಟ್ ಆಫೀಸರ್ ಅಂತ ನಾವು ನೋಡ್ತೀವಿ, ಆದರೆ ಒಬ್ಬ ಬರಹಗಾರನಾಗಿ ನಿಮ್ಮನ್ನು ನೀವು ಕಂಡುಕೊಂಡಿದ್ದು ಹೇಗೆ ಅಂತ. ಯಾಕಂದ್ರೆ ಸೊ ನಾವು ಯಾವಾಗಲೂ ಏನಾದರೂ ಬರೆದಾಗ ಸೊ ಅದು ವೆದರ್ ಇಟ್ಸ್ ಕಾಂಟ್ರವರ್ಷಿಯಲ್, ಇನ್ಫಾರ್ಮೇಟಿವ್, ಆರ್ಟಿಸ್ಟಿಕ್ ಏನೇ ಆಗಿರಬಹುದು, ಸೊ ಟು ಪ್ರೆಸೆಂಟ್ ಯಾರ ಮುಂದೆ ಏನಾದ್ರು ಇಲ್ಲ ನಾನೊಂದು ಬರ್ದಿದ್ದೀನಿ ಅಂತ ಹೇಳಬೇಕಾದ್ರೆ ಸೊ ಅದರಲ್ಲಿ ಏನಾದರೂ ಒಂದು ಸ್ಟಫ್ ಇರಬೇಕಾಗತ್ತೆ. ಸೊ ನಿಮ್ಮ 2 ಬುಕ್ ಮೋಸ್ಟ್ ಯೂಸ್ಡ್ ಬುಕ್ಸ್, ಎಲ್ಲರೂ ವಿಲ್ ಬಿ ಟೇಕಿಂಗ್ ದ ರೆಫರೆನ್ಸ್, ಇದರಿಂದ ತಗೊಂಡಿದ್ದೀವಿ ಅನ್ನೋ ಥರ ಇರುತ್ತೆ. ಸೊ ಯಾವಾಗ ಅನಿಸ್ತು ಇಲ್ಲ ನಾನು ಬರ್ದಿರೋದು ಈ ರೀತಿ ಅಂದರೆ ಗಣನೆಗೆ ತೆಗೆದುಕೊಳ್ಬಹುದು ಅಂತ? ಮೇಡಮ್ ನೋಡಿ, ಇದು ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ಬರಿಬೇಕಂತ ಅಂದ್ಕೊಂಡಿರಲಿಲ್ಲ ಮೊದಲು. ಇದ್ರ ಹಿಂದೆ ಒಂದು ರೀಸನ್ ಇದೆ. ಇವಾಗ ನೀವು ಟ್ವಿಟರಲ್ಲಿ ನೋಡ್ಬೋದು, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಎಲ್ಲೇ ನೋಡ್ಬೋದು, ಎಷ್ಟು ಜನ ರಿಸರ್ವೇಷನ್ ಬಗ್ಗೆ ಏನೇನು ಮಾತಾಡ್ತಾರೆ ನಿಮ್ಗೆ ಗೊತ್ತಿದೆಯಲ್ಲ. ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಅಂದರೆ ನಾನು ಹೇಳೋಕ್ಕಾಗಲ್ಲ. ಏನಂದರೆ, ರಿಸರ್ವೇಷನಿಂದ ಬಂದಿರೋರಿಗೆ ಏನು ಬುದ್ಧಿನೇ ಇಲ್ಲ, ವೇಸ್ಟ್ ನನ್ನ ಮಕ್ಕಳು, ಆ ಥರ ಆ ಲೆವೆಲ್ಗೆ ಹೋಗ್ಬಿಟ್ಟಿದೆ ಈಗ. ಸೊ ಇವಾಗ ನಾವು ಏನಂದರೆ ನೋಡಿ, ಈ ಥರದ್ದೆಲ್ಲ ಇದೆಲ್ಲ ಓಕೆ. ಆದರೆ ನನಗೆ ಒಂದು ದಿನ ಏನು ಅನ್ನಿಸ್ತು ಅಂದರೆ, ನೋಡಿ ಇವಾಗ ಆ ನೆರೇಟಿವ್ಸ್ ಎಲ್ಲ ಏನು ಬರೀತಾ ಇದ್ದಾರೆ ಅಗೇನ್ಸ್ಟ್ ಆ್ಯಂಟಿ ರಿಸರ್ವೇಷನ್ ಬಗ್ಗೆ, ಒಬ್ಬ ಕಾಲೇಜ್ಗೆ ಹೋಗೋ ಹುಡುಗ ನೋಡ್ದ ಅಂದ್ಕೊಳ್ಳಿ, ಅವನ ಮೇಲೆ ಏನಾಗುತ್ತೆ, ಅವನ ಮೈಂಡ್ ಮೇಲೆ. ಇವಾಗ ಒಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಯೂನಿವರ್ಸಿಟೀಸಲ್ಲಿ ನೋಡಿದಾಗ ಏನಾಗುತ್ತೆ, ಇವಾಗ ನೀವು ಆಲ್ರೆಡಿ ನೋಡ್ತಾ ಇದ್ದೀರ ಎಷ್ಟು ಜನ ಸೂಯಿಸೈಡ್ಸ್ ಆಗ್ತಾ ಇದೆ SC ST OBC ಕ್ಯಾಟಗರೀಸಿಂದ IITಸಲ್ಲಿ. ತುಂಬ ಏನಂದರೆ ನೋಡಿ, ಇಟ್ಸ್ ಎ ವೆರಿ ಸೀರಿಯಸ್ ಸೋಷಿಯಲ್ ಇಶ್ಯೂ. ಅಂದರೆ ಇದನ್ನು ನಾವು ಫೇಕ್ ನರೇಟಿವ್ ಅಂತ ಫೇಕ್ ಹೇಳ್ಬೋದು. ನೆರೇಟಿವ್ನು ಅನ್ಬೋದು. ಮತ್ತು ಇನ್ನೊಂದು ಏನಂದರೆ, ನಮಗೆ ಇದ್ರ ಬಗ್ಗೆ ಓಪನ್ ಆಗಿ ಯಾರೂ ಮಾತಾಡಿಲ್ಲ, ಜನಗಳಿಗೂ ಗೊತ್ತಿಲ್ಲ. ಸೊ ಇದ್ರ ಮೇಲೆ ಏನಂದರೆ ನಂಬರ್ಸೂ ಇಲ್ಲ ಏನೂ ಯಾರ ಬಗ್ಗೆ. ಸೊ ಇದ್ರ ಮೇಲೇ ಏನಾಯಿತು ಅಂದರೆ, ನಾನು ಒಂದಿನ ಒಂದು ಅಮೇರಿಕಾದಲ್ಲಿ ಡೇಟಾಬೇಸಲ್ಲಿ, ಸೈಂಟಿಫಿಕ್ ಜರ್ನಲ್ ಡೇಟಾಬೇಸಲ್ಲಿ ಓದ್ತಾ ಇದ್ದೆ ರಿಸರ್ವೇಷನ್ಸ್ ಬಗ್ಗೆ. ಒಂದು ರಿಸರ್ವೇಷನ್ ಪೇಪರ್ ನೋಡಿದೆ ನಾನು. ಏನಂದರೆ, ರಿಸರ್ವೇಷನ್ ಅಫೆಕ್ಟ್ಸ್ ಬ್ಯೂರೋಕ್ರಾಟಿಕ್ ಎಫಿಷಿಯನ್ಸಿ ಅಂತ. ನಾನು ಅದನ್ನು ಆ ಪೇಪರ್ನ ಓದ್ಬಿಟ್ಟು ಒಂದು ಸ್ನ್ಯಾಪ್ಶಾಟ್, ಒಂದೇನೆಂದರೆ ಒಂದು ಅರೌಂಡ್ 100-200 ವರ್ಡ್ಸಲ್ಲಿ ಬರೆದೆ. ಆ ಪೇಪರ್ ಏನು ಹೇಳುತ್ತೆ ಅಂದರೆ, ನೋಡಿ ಅದರಲ್ಲಿ ಆ ಪೇಪರಲ್ಲಿ ದೇ ಟುಕ್ ಆಲ್ IAS ಆಫೀಸರ್ಸ್ ಆಲ್ ಓವರ್ ಇಂಡಿಯಾ, ರಿಸರ್ವ್ಡ್ ಕ್ಯಾಟಗರೀಸ್ ಮತ್ತು ಅನ್ರಿಸರ್ವ್ಡ್ ಕ್ಯಾಟಗರೀಸ್, ಎಫಿಷಿಯನ್ಸಿ ಪ್ರೊಡಕ್ಟಿವಿಟಿನ ಮೆಷರ್ ಮಾಡಿದ್ರು. ಏನಾದ್ರೂ ಡಿಫ್ರೆನ್ಸ್ ಇದೆಯಾ ರಿಸರ್ವ್ಡ್ ಕ್ಯಾಟಗರಿಗೂ ಅನ್ರಿಸರ್ವ್ಡ್ ಕ್ಯಾಟಗರಿಗೂ? ಅಲ್ಲಿ ಏನು ಕಂಡುಹಿಡಿದ್ರು ಅಂದರೆ, ಏನೂ ಇಲ್ಲ, ಸೇಮ್. ಆ್ಯಕ್ಚುಲಿ ದೇ ಆರ್ ನಾಟ್ ರಿಲೇಟೆಡ್. ಇವಾಗ ಒಬ್ಬ ವ್ಯಕ್ತಿ ಮುಂದೆ ಬರ್ತಾನೆ ಅಂದರೆ ಅವನು ಪರಿಶ್ರಮದಿಂದ ಬರ್ತಾನೆ, ಆದರೆ ಅಲ್ಲಿ ಏನಂದರೆ ಇಟ್ ಇಸ್ ಗಿವಿಂಗ್ ಓನ್ಲಿ ಆಕ್ಸೆಸ್. ಆದರೆ ರಿಸರ್ವೇಷನಿಂದ ಎಫಿಷಿಯನ್ಸಿ ಎಫೆಕ್ಟ್ ಆಗ್ತಾ ಇದ್ದದಕ್ಕೆ ಏನು ಡೇಟಾನೇ ಇಲ್ಲ. ಎಲ್ಲ ಆ ಪೇಪರ್ಸ್ನೆಲ್ಲ ನಾನು ಕಲೆಕ್ಟ್ ಮಾಡಿ ಒಂದು ಟ್ವೀಟ್ ಹಾಕಿದೆ ನಾನು ನನ್ನ ಟ್ವಿಟರ್ ಅಕೌಂಟಲ್ಲಿ. ತಕ್ಷಣ ಅದು ವೈರಲ್ ಆಯಿತು. ಆವಾಗ ತುಂಬ ಜನ ಆ ಟ್ವೀಟಿಂದ ಬೆನಿಫಿಟ್ ಪಡೆದ್ರು, ನೋಡಿದ್ರು ಅದನ್ನು. ಅಲ್ಲಿಂದ ನಂಗೆ ಅನ್ನಿಸ್ತು, ನೋಡಿ ಇಲ್ಲಿ ಗ್ಯಾಪ್ ಇದೆ. ಇಲ್ಲಿ ಏನಂದರೆ, ನಮ್ಮ ಜನಗಳಿಗೆ ಎಷ್ಟೊಂದು ಜನಕ್ಕೆ ಇನ್ಫಾರ್ಮೇಷನ್ನೇ ಇಲ್ಲ ರಿಸರ್ವೇಷನ್ ಬಗ್ಗೆ, ಸುಮ್ಮನೆ ಏನೇನೋ ಮಾತಾಡ್ತಾರೆ. ಇನ್ಕ್ಲೂಡಿಂಗ್ ಪೊಲಿಟಿಷಿಯನ್ಸ್ ಆಗಲಿ, ಯಾರು ತುಂಬ ದೊಡ್ಡ ದೊಡ್ಡ ಎಲ್ಲ ಮಾತಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಡೇಟಾ ಪಬ್ಲಿಷ್ ಸ್ಟಾರ್ಟ್ ಮಾಡಿದೆ. ಲೈಕ್ ಫಾರ್ ಎಕ್ಸಾಂಪಲ್ಲು, ಒನ್ ಆಫ್ ದ ಫಸ್ಟ್ ಡೇಟಾ ನಾನು 2022 ಹಾಕಿದ್ದು ಸೆಕ್ರೆಟರಿ ರೆಪ್ರೆಸೆಂಟೇಷನ್. ಸಿವಿಲ್ ಸರ್ವಿಸಸಲ್ಲಿ ಎಷ್ಟು ಜನ ಸೆಕ್ರೆಟರೀಸ್ ಇದ್ದಾರೆ. ಇವಾಗ ನೀವು ರಾಹುಲ್ ಗಾಂಧಿ ಅವರೆಲ್ಲ ನೋಡ್ಬೋದು, ಅವರೆಲ್ಲ ಹೇಳ್ತಾ ಇರ್ತಾರಲ್ಲ ಇಷ್ಟು ಜನ ಸೆಕ್ರೆಟರಿ. ಆ ಡೇಟಾ ಫಸ್ಟು ನಾನೇ ಹಾಕಿದ್ದು. ಅಲ್ಲಿ ನಾನು ಬರೆದೆ, ಇಷ್ಟು ಕೇವಲ ಏನಂದರೆ ಲೆಸ್ ದೆನ್ 5%, 10% SC ST OBC ಇದ್ದಾರೆ ಸೆಕ್ರೆಟರೀಸಲ್ಲಿ. ಸೊ ಏನಂದರೆ, ಇವಾಗ ಅಷ್ಟು ಕಡಿಮೆ ಜನ ಇದ್ದಾಗ ಎಫಿಷಿಯನ್ಸಿ ಬ್ಲೇಮ್ ನಮಗೆ ಬರತ್ತಾ ಅಂತ.
ಇವಾಗ ಅಲ್ಲಿ ಜನನೇ ಇಲ್ಲ ಮೇಲೆ, ಕರೆಕ್ಟ್ ಅಲ್ಲ? ಇವಾಗ ಇಸ್ ಇಟ್ ರೈಟ್ ಟು ಬ್ಲೇಮ್ ಅಸ್? ಇವಾಗ ಟಾಪ್ ಅಲ್ಲಿ ಜನನೇ ಇಲ್ಲ, ಸೊ ಶುಡ್ ದ ಬ್ಲೇಮ್ ಬಿ ಟೇಕನ್ ಬೈ SC ST OBC ಪೀಪಲ್? So it's a false narrative ಅಂತ. ಇಟ್ಸ್ ಎ ಫಾಲ್ಸ್ ನೆರೇಟಿವ್ ಪ್ಲಸ್ ಇಟ್ಸ್ ಎ ಪರ್ಸೆಪ್ಷನ್. ಪರ್ಸೆಪ್ಷನ್ ಏನಂದ್ರೆ, ಇವಾಗ ನೋಡಿ, ಒಂದು BH IIT BH ಗೊತ್ತಲ್ಲ ನಮಗೆ, ಅಲ್ಲಿ ಒಂದು ರಿಸರ್ಚ್ ನಡೆಸಿದ್ರು. ಎಕನಾಮಿಕ್ ಅಂಡ್ ಪೊಲಿಟಿಕಲ್ ವೀಕ್ಲಿ ಅವರೊಂದು ಭಾರಿ ದೊಡ್ಡ ರಿಸರ್ಚ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಎಲ್ಲರಿಗೂ ಕೇಳ್ತಾರೆ ಏನಂತ ಅಂದ್ರೆ, ರಿಸರ್ವ್ಡ್ ಕ್ಯಾಟಗರಿ, ರಿಸರ್ವ್ಡ್ ಅಂತ ವರ್ಡ್ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ. ಅದಕ್ಕೆ ಒಬ್ಬ ರಿಸರ್ವ್ಡ್ ಕ್ಯಾಟಗರಿ ಹುಡುಗ ಏನ್ ಹೇಳ್ತಾನೆ ಹೇಳಿ? ರಿಸರ್ವ್ಡ್ ಕ್ಯಾಟಗರಿ ಹುಡುಗ ಅಂದ್ರೆ ಈಸ್ ನಾಟ್ ಕೇಪಬಲ್ ಅಂತ. ಈವನ್ ದ ರಿಸರ್ವ್ಡ್ ಕ್ಯಾಟಗರಿ ಪೀಪಲ್ ಥಿಂಕ್ ದಟ್ ದೇ ಆರ್ ನಾಟ್ ಕೇಪಬಲ್. ಆದ್ರೆ ರಿಯಾಲಿಟಿಯಲ್ಲಿ ಹಂಗಿಲ್ಲ. ಅದು ಇದೇನಂದ್ರೆ ಒಂದು ಪರ್ಸೆಪ್ಷನ್ ನ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲ ಕಡೆ. ಏನಂದ್ರೆ ರಿಸರ್ವೇಶನ್ ಇಂದ ಬರೋ ಹುಡುಗರುಗಳಾಗ್ಲಿ ಹುಡುಗಿರುಗಳಾಗ್ಲಿ, ದೇ ಆರ್ ನಾಟ್ ಕೇಪಬಲ್, ದೇ ವಿಲ್ ನಾಟ್ ಸಕ್ಸೀಡ್, ದೇ ಶುಡ್ ನಾಟ್ ಬಿ ಅಲೋಡ್ ಟು ಗೋ ಅಪ್, ಆ ಥರದ್ದೆಲ್ಲ. ಆದರೆ ನಮಗೆ ರಿಯಲ್ ವರ್ಲ್ಡಲ್ಲಿ ನಾವು ಡೇಟಾ ನೋಡಿದಾಗ ಏನು ಅನಿಸುತ್ತೆ ಅಂದರೆ, ಇವಾಗ ನೋಡಿ, ಇವಾಗ ಬ್ಯಾಂಗ್ಳೂರು ಸಿಟಿಯಲ್ಲಿ ನೀವು, ಐ ಡೋಂಟ್ ವಾಂಟ್ ಟು ನೇಮ್ ಸಮ್ ಆಫ್ ದಿ ಡಾಕ್ಟರ್ಸ್, ದ ಟಾಪ್ ಕಾರ್ಡಿಯಾಲಜಿಸ್ಟ್, you will have reserved category people. Okay. So it is not that, ನೋಡಿ, ಅಕಾಡೆಮಿಕ್ ವರ್ಲ್ಡ್ಗೂ ರಿಯಲ್ ವರ್ಲ್ಡ್ಗೂ ಬಹಳ ಡಿಫ್ರೆನ್ಸ್ ಇದೆ. ನೀವು ಅಕಾಡೆಮಿಕ್ ವರ್ಲ್ಡಲ್ಲಿ ಅವನು ಬಂದಿರ್ಬೋದು, ಆದರೆ ರಿಯಲ್ ವರ್ಲ್ಡಲ್ಲಿ ಯು ಹ್ಯಾವ್ ಟು ಪರ್ಫಾರ್ಮ್. ರಿಸರ್ವೇಷನ್ ಅನ್ನೋದೇನು ಓನ್ಲಿ ಆಕ್ಸೆಸ್ ಕೊಡುತ್ತೆ ಅಷ್ಟೇ ಹೊರತು, ಇವಾಗೇನು ಜಾಬಲ್ಲಿ ಏನು ರಿಸರ್ವೇಷನ್ ಇದೆಯಾ ಪ್ರೈವೇಟ್ ಸೆಕ್ಟರಲ್ಲಿ? ಏನೂ ಇಲ್ಲ. ಅಲ್ಲಿ ಹ್ಯಾಸ್ ಟು ವರ್ಕ್ ಅಲ್ಲ. ಈ ವಿಲ್ ವರ್ಕ್. ಅಂಡ್ ಇನ್ ದ ರಿಯಲ್ ವರ್ಲ್ಡ್ ವಾಟ್ ವಿ ಹ್ಯಾವ್ ಸೀನ್ ಇಸ್ ದಟ್ ಈ ಬಹಳಷ್ಟು ಈ ಮಕ್ಕಳುಗಳು, ಯಾರು ಈ SC ST OBC ಮಕ್ಕಳುಗಳು ಬರ್ತಾರೆ, ಅವ್ರಿಗೆ ಈ ಹಂಗರ್ ಇದೆ, ನಾನು ಮುಂದೆ ಬರಬೇಕು. ಆ ಹಂಗರಿಂದ ಏನಂದ್ರೆ ಏನು ಹೇಳಿ, ದೇ ಕ್ಲೈಂಬ್ ಅಪ್ ವೆರಿ ಫಾಸ್ಟ್ ಅಂಡ್ ಮೆನಿ ಆಫ್ ದೆಮ್ ಹ್ಯಾವ್ ಸಕ್ಸೀಡೆಡ್ ಈವನ್ ಇನ್ ದ US. ಇವಾಗ ಒಂದು ರಿಸರ್ಚ್ ಪೇಪರ್ ಮಾಡಿದ್ರು, ಏನಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್, ಎಷ್ಟು ಜನ ಅಮೇರಿಕಾ ಹೋಗಿದ್ದಾರೆ ಅಂತ, OBC SC ST ಮಕ್ಕಳೆಲ್ಲ ಇಂಡಿಯಾದಿಂದ, ಇಂಜಿನಿಯರಿಂಗು ಮೆಡಿಕಲ್. ಯು ವಿಲ್ ಬಿ ಸರ್ಪ್ರೈಸ್, ದೇ ಹ್ಯಾವ್ ಸೋ ಮೆನಿ ಆಫ್ ದೆಮ್ ಹ್ಯಾವ್ ಗಾನ್ ಅಂಡ್ ದೆನ್ ದೇ ಆರ್ ಆಲ್ ಡೂಯಿಂಗ್ ವೆಲ್. ಆದರೆ ಇದೊಂದು, ಅದಕ್ಕೆ ನಾನು ಹೇಳೋದು ಏನಂದ್ರೆ, ಇದೊಂದು ಫೇಕ್ ನೆರೇಟಿವ್. ಇದು ಫೇಕ್ ನೆರೇಟಿವ್ ಅನ್ನೋದಕ್ಕಿಂತ ಏನಂದ್ರೆ, ನಾವು ಸಮಾಜಕ್ಕೆ ಇದನ್ನ ನಾವು ಒಂದು ತಿಳ್ಪಡಿಸ್ಬೇಕು. ಅದಕ್ಕೋಸ್ಕರನೇ ಈ ಡೇಟಾ ಎಲ್ಲ ನಾನು ತಂದಿದ್ದಿರಲ್ಲಿ. ಓಕೆ, ಅದೇ ಬುಕ್ ಆಗಿ ಪೇನ್ ಆಫ್ ಮೆರಿಟ್ ಅಂತ ಆ ಬುಕ್ ಆಗಿ ಬಂದಿತ್ತು. ಅದ್ರಲ್ಲಿ ನೀವು ತುಂಬಾ ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಂಪೈಲ್ ಮಾಡಿ. ಹೌದು, ಸ್ಟ್ಯಾಟಿಸ್ಟಿಕಲ್ ಡೇಟಾ ಎಲ್ಲಾ ತರದ್ದು ರೆಪ್ರೆಸೆಂಟೇಷನ್ ಕಂಪೈಲ್ ಮಾಡಿದ್ದೀನಿ. ಲೈಕ್ ಫಾರ್ ಎಕ್ಸಾಂಪಲ್, ಫಸ್ಟ್ ಟೈಮ್ ನಿಮಗೆ ಇವಾಗ SC ST ಡೇಟಾ ಎಷ್ಟೊಂದು ಕಡೆ ಸಿಗುತ್ತೆ ನಿಮಗೆ, ಯಾಕಂದ್ರೆ ಅದ್ರ OBCಗಳ ಬಗ್ಗೆ ಗೊತ್ತಾಗಲ್ಲ. OBCಗಳ ಬಗ್ಗೆ ಎಲ್ಲೂ ನಿಮಗೆ ಡೇಟಾನೇ ಸಿಗ್ತಾ ಇರಲಿಲ್ಲ. ಯಾಕೆ ಸರ್? ಅದೇನಂದ್ರೆ, ಅದು ಯಾರು ಕಂಪೈಲ್ ಮಾಡಿರಲಿಲ್ಲ. ಈ ಬುಕ್ಕಲ್ಲಿ ನಾನು SC ST OBC ಎಲ್ಲಾರ್ದು ಕಂಪೈಲ್ ಮಾಡಿದೆ. ಲೈಕ್ ಫಾರ್ ಎಕ್ಸಾಂಪಲ್, ಫಸ್ಟ್ ಟೈಮು ನಿಮಗೆ ಇವಾಗ ಸೆಂಟ್ರಲ್ ಯೂನಿವರ್ಸಿಟೀಸಲ್ಲಿ OBCಗೆ ಎಷ್ಟು ರಿಸರ್ವೇಷನ್ ಇದೆ? 27% ಇದೆ, ಕರೆಕ್ಟ್ ಅಲ್ಲ? ಅದು ಎಷ್ಟು ಜನ ಪ್ರೊಫೆಸರ್ಗಳು OBCs ಇಂದ ಬಂದಿದ್ದಾರೆ ನಿಮ್ಗೆ ಗೊತ್ತಾ? ಬರೀ 4% ಅಷ್ಟೇ ಇರೋದು. 4% ಹೇಳಿ 27% ಹೇಳಿ. ಆದರೆ ಜನ ಎಲ್ಲ ಏನು ಹೇಳೋದು, ನೀವು ಎಷ್ಟೊಂದು ತಿನ್ಕೊತಾ ಇದ್ದೀರಾ SC ST OBCಗಳಿಗೆ, ಇರೋ ಬರೋದೆಲ್ಲ ಸೀಟ್ಗಳೆಲ್ಲ ತಿನ್ಕೊತ. ಅಲ್ಲಿ ನೋಡಿದ್ರಲ್ಲಿ ಯಾರು ಇಲ್ವೇ ಇಲ್ಲ. ಅರ್ಥ ಆಯ್ತಲ್ಲ? ಸೊ ಇದು ಪ್ರಾಬ್ಲಮ್ಮು ಇಂಡಿಯಾದಲ್ಲಿ. ಪ್ರಾಬ್ಲಮ್ಮು ನಾವೇನು ನೋಡಿದ್ವಿ ಅಂದರೆ, ಜನ ಏನೋ ಹೇಳ್ತಾರೆ, ಅದ್ರಲ್ಲಿ ನೋಡಿದಾಗ ಏನು ಹೇಳಿ, ಆಕ್ಚುಲಿ ಯಾರು ಇಲ್ಲ, ಅಲ್ಲಿ ಡೇಟಾ ಅವೈಲಬಿಲಿಟಿ ಇಲ್ಲ, ಡೇಟಾ ಇಲ್ಲ. ಸೊ ಆ ಕಾರಣಕ್ಕೆ ನೀವು ದ ಪೇನ್ ಆಫ್ ಹೌದೌದು, ಅದಕ್ಕೇನೆ ಆ ಬುಕ್ ತುಂಬಾ ಫೇಮಸ್ ಆಗಿದ್ದು. ಓಕೆ, ಆ ಫಸ್ಟ್ ಬುಕ್ ವೇರ್ ಐ ಕಂಪೈಲ್ಡ್ ಆಲ್ ದ ಡೇಟಾ. ಇವಾಗ PSUs ಅಲ್ಲಿ ಎಷ್ಟು ಜನ ಇದ್ರು OBCs ಗೊತ್ತಾ ನಿಮ್ಗೆ? ಎಲ್ಲೂ ಗೊತ್ತಿಲ್ಲ ಯಾರಿಗೂ. ಆ ಡೇಟಾ ಎಲ್ಲ ತೆಗ್ದು ಇದು ಮಾಡಿ. ಇನ್ನೊಂದು ಡೇಟಾ ನಾನು ತೆಗ್ದಿದ್ದೆ, ಅದು ಭಾರಿ ಫೇಮಸ್ಸು ಕೂಡ ಆಯಿತು. ನಿಮಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಬಗ್ಗೆ ಎಷ್ಟು ಜನ SC ST OBCs ಇದಾರಂತ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್, ಯು ವಿಲ್ ಬಿ ಸರ್ಪ್ರೈಸ್, ಇಟ್ ಇಸ್ ಹಾರ್ಡ್ಲಿ single digit representation. ಸೊ ಇಟ್ ಇಸ್ ಅಗೇನ್ಸ್ಟ್ ದ ನ್ಯಾರೇಟಿವ್. ಇಟ್ ಈಸ್ ಅಗೇನ್ಸ್ಟ್ ದ ನೆರೇಟಿವ್. ನಮ್ಮ ಜನ ಇಲ್ಲ ಎಲ್ಲೂ, ದಟ್ ಈಸ್ ದ ರಿಯಾಲಿಟಿ. ಆದರೆ ನನಗೆ ಬೇಜಾರು ಏನಾಗುತ್ತೆ ಅಂದರೆ, ಜನ ಇಲ್ಲ, ಆದರೆ ಏನಂದರೆ ರಿಸರ್ವೇಷನ್ ಇಂದ ಎಲ್ಲ ಇಂಡಿಯಾನೇ ಹಾಳಾಗ್ತಾ ಇದೆ. ಅಲ್ಲ, ಈ ಥಾಟ್ ಬದಲಾಗೋದಕ್ಕೆ ಏನು ಮಾಡಬಹುದಂತ? ಅಲ್ಲ, ಏನಂದ್ರೆ ಈ ಡೇಟಾ ಡಿಸ್ಕಸ್ ಆಗಬೇಕು. ಈಗ ಬಹಳಷ್ಟು ಕಡೆ ಈಗ ಟ್ವಿಟರ್ಲೆಲ್ಲ ನಾವೆಲ್ಲ ಹಾಕಿ ಈಗೆಲ್ಲ ಡಿಸ್ಕಸ್ ಆಗ್ತಾ ಇದೆ. ಮತ್ತೆ ಇನ್ನೊಂದು ಏನಂದ್ರೆ ನೋಡಿ, ಈ ಡೇಟಾ ಇಂದ ಏನಾಗುತ್ತೆ ಅಂದರೆ ನೋಡಿ, ಒಂದು ಡಿಸ್ಕಷನ್ ಬರುತ್ತೆ. ಇವಾಗ ನಮ್ಮ ಕರ್ನಾಟಕದಲ್ಲೇ ನೋಡಿ,
ಒನ್ ಆಫ್ ದ ಮೇಜರ್ ಡಿಸ್ಕಷನ್ಸ್ ಏನು ಅಹಿಂದ ಏನಕ್ಕೆ ಕನ್ಸಾಲಿಡೇಟ್ ಆಗ್ತದೆ ಕರ್ನಾಟಕದಲ್ಲಿ? ಏನಕ್ಕೆ ಅಂದರೆ ನೀವು ಡೇಟಾ ನೋಡಿದ್ದೀರಾ, ನೀವು ಡೇಟಾ ನೋಡಿದ್ರೆ ನಿಮಗೆ ಸರ್ಪ್ರೈಸ್ ಆಗುತ್ತೆ. ಕರ್ನಾಟಕದ ಡೇಟಾ, ಕರ್ನಾಟಕದಲ್ಲಿ ನೀವು ಯೂಶಲಿ ಏನು ಅನ್ಕೊಂತಾರೆ ಜನಗಳೆಲ್ಲ, ಬ್ರಾಹ್ಮಣರು ದೇ ವಿಲ್ ಡಾಮಿನೇಟ್ ಅಂತ, ಬ್ರಾಹ್ಮಿನ್ಸ್ ಡಾಮಿನೇಟ್ ದಿಸ್ ಗೌರ್ಮೆಂಟ್ ಸರ್ವಿಸು. ಆದರೆ ಕರ್ನಾಟಕದಲ್ಲಿ ಡಿಫ್ರೆಂಟ್ ಇದೆ. ಕರ್ನಾಟಕದಲ್ಲಿ ನಿಮಗೆ ಯು ವಿಲ್ ಸಿ ಲಿಂಗಾಯತ್ಸ್ ಅಂಡ್ ಒಕ್ಕಲಿಗಾಸ್ dominating, yes. ಓಕೆ, ಅದಕ್ಕೆ ಏನಂದ್ರೆ ಅಹಿಂದಾದಲ್ಲಿ ನೀವು ನೋಡಿದಿರಲ್ಲ, ಇಟ್ ಈಸ್ ಅಗೇನ್ಸ್ಟ್ ಲಿಂಗಾಯತ್ಸ್ ಅಂಡ್ ಒಕ್ಕಲಿಗಾಸ್. ಓಕೆ, ಸೊ ಏನಾಗುತ್ತೆ ಅಂದ್ರೆ ಈ ಡೇಟಾ ಬಂದಾಗ ಒಂಥರ ಕಾನ್ಶಿಯಸ್ನೆಸ್ ಬರುತ್ತೆ. ಕಾನ್ಶಿಯಸ್ನೆಸ್ ಬಂದಾಗ ಜನಕ್ಕೆ ನಮಗೆ ಅದು ಅಧಿಕಾರ ಬೇಕು, ಅದಕ್ಕೆ ನಾವು ಕೇಳಬೇಕು ಅಂತ ಒಂದು ಧೈರ್ಯ ಬರುತ್ತೆ. ಡೇಟಾನೇ ಇಲ್ಲದೆ ಏನು ಕೇಳ್ತಾರೆ ಹೇಳಿ? ಇವಾಗ ಅವ್ರಿಗೆ ಗೊತ್ತೇ ಇಲ್ಲ, ಏನು ಕೇಳೋದಂತನೂ ಗೊತ್ತಿಲ್ಲ, ಮತ್ತೆ ಏನು ಆಗ್ತಾಯಿದೆ ಅಂತನೂ ಗೊತ್ತಿಲ್ಲ. ಸೊ ಅದರಿಂದ ಡೇಟಾ ಟ್ರಾನ್ಸ್ಪರೆನ್ಸಿ, ಮತ್ತೆ ಇನ್ನೂ ಇವಾಗ ಏನಂದ್ರೆ ಮೊದಲೆಲ್ಲ ಡೇಟಾ ಸಿಗ್ತಾ ಇರಲಿಲ್ಲ, ಅದು ಈಗ ಸಿಗ್ತಾ ಇದೆ. ಅಂಬೇಡ್ಕರ್ ಈಸ್ ನಾಟ್ ಮೈ ರೋಲ್ ಮಾಡೆಲ್. ಇದನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಏನಂತ ಅಂದ್ರೆ ಕ್ರೀಮಿ ಲೇಯರ್ ಬಂದ್ಬಿಡುತ್ತೆ, ರಿಸರ್ವೇಶನ್ ತೆಗೆದು ಬಿಡ್ತಾರೆ ಅಂತ ಭಯಪಡಿಸೋದು ಜನಗಳಿಗೆ, ನಮ್ಮ ಜನಗಳಿಗೆ. ಆದರೆ ಅದು ಆ್ಯಕ್ಚುಲಿ ಇಲ್ಲ. ಅದು ಎಷ್ಟೊಂದು ಜನ OBC ಮಕ್ಕಳುಗಳು ಸೀಟ್ ಸಿಗ್ತಾ ಇಲ್ಲ, ಮೆಡಿಕಲಲ್ಲಿ ಸೀಟೇ ಇಲ್ಲ. ನಮ್ಮ ಪ್ರಾಬ್ಲಮ್ ಮೆಡಿಕಲಲ್ಲಿ ರಿಸರ್ವೇಶನ್ ಇಂದ ಅಲ್ಲ, ಅಲ್ಲಿ ಸೀಟ್ಗಳೇ ಇಲ್ಲ. ಸಿಟೀಸ್ ಅಲ್ಲಿ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಕಾಣ್ತದ? ಇಡೀ ಬೆಂಗಳೂರು ಸಿಟಿಯಲ್ಲಿರೋ ರೈಲ್ವೆ ಟ್ರ್ಯಾಕ್ಸ್ ಹತ್ರ ಎಲ್ಲ ಹೋಗಿ ಆ ಸರೌಂಡಿಂಗ್ ಅಕ್ಕಪಕ್ಕ ಇದೆಯಲ್ಲ ಏರಿಯಾಗಳು, ಯಾರಿದ್ದಾರೆ ಅಂತ ನೋಡಿ. ಸೊ ಈ 0.5 ಇಂದ ಅಥವಾ 0.25 ಇಂದ ವಂಚಿತರಾದವರಿಗೆ ನನಗಿಂತ 10 ಮಾರ್ಕ್ಸ್ ಕಡಿಮೆ ತೆಗೆದಿರೋ ಸೆಲೆಕ್ಟ್ ಆದ ಅನ್ನೋದ್ರಲ್ಲಿ ಒಂದು ಬೇಸರ ಇರುತ್ತೆ. ಜನರಲ್ ಅವರೆಲ್ಲ 80% ಅಲ್ಲಿ ಸೆಲೆಕ್ಟ್ ಆಗ್ತಾರೆ, ರಿಸರ್ವ್ಡ್ ಕ್ಯಾಂಡಿಡೇಟ್ಸು 40% ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಅಂತ. ರಿಯಲ್ ಆಗಿದೆಯಾ ಅದು? ಯಾವ ಚೆಕ್ ಮಾಡಿದ್ದೀರಾ? ನಿಮಗೆ IITs ಎಂಟ್ರ್ ಆದಾಗಲೇ ಕೇಳ್ತಾರೆ. ಏನು ಕೇಳ್ತಾರೆ ಫಸ್ಟ್? ನಿಮಗೆ ನಿನ್ನ ಕ್ಯಾಸ್ಟ್ ಏನು ಅಂತ ಯಾರು ಕೇಳಲ್ಲ, ಬಂದು ಕೇಳ್ತಾರೆ ನಿನ್ನ JE ರ್ಯಾಂಕ್ ಏನು ಅಂತ. ದ ಮಾರ್ಜಿನಲೈಸ್ ಕ್ಲಾಸಸ್ಗೆ ಅವ್ರಿಗೆ ಒಂದು ಮೀಡಿಯಾ ಬೇಕು, ಆಲ್ಟರ್ನೇಟ್ ಮೀಡಿಯಾ. ಎಲ್ಲಿದೆ ಮೀಡಿಯಾ? ಇವಾಗ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಅವರೊಂದು ರಿಸರ್ಚ್ ಮಾಡಿದ್ದಾರೆ, SC STಗಳು ಯಾರೂ ಬಿಸ್ನೆಸ್ಸಲ್ಲೇ ಇಲ್ಲ. ಅವ್ರಿಗೇನಾಗ್ತಿದೆ ಅಂದರೆ ಯಾರಿಗೂ ಲೋನ್ ಸಿಗಲ್ಲ ಸರಿಯಾಗಿ, ಯಾರಿಗೂ ಕಸ್ಟಮರ್ ನೆಟ್ವರ್ಕ್ ಇಲ್ಲ, ಕೌನ್ಸಿಲಿಂಗ್ ನೆಟ್ವರ್ಕ್ ಇಲ್ಲ. ಇವಾಗ ಅವರೆಲ್ಲ ಎಷ್ಟೊಂದು ಜನ SC STಗಳು ಎಲ್ಲರೂ ಕೇವಲ ಈ ಕ್ಯಾಶುವಲ್ ವರ್ಕರ್ಸು, ಕನ್ಸ್ಟ್ರಕ್ಷನ್ ವರ್ಕರ್ಸು, ಇಲ್ಲ ಯಾವುದೋ ಚಿಕ್ಕ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಇಫ್ ಯು ಸಿ ದ ಹೈಯರ್ ಸಿವಿಲ್ ಸರ್ವಿಸಸ್, ಇವಾಗ ಸೆಕ್ರೆಟ್ರೀಸು, ಜಾಯಿಂಟ್ ಸೆಕ್ರೆಟರೀಸು, ಅಲ್ಲೆಲ್ಲ ನೋಡಿದಾಗ SC ST OBC ಎಲ್ಲೂ ಇಲ್ಲ. ಸೊ ಇಲ್ಲೇ ಕೋರ್ಟ್ಸ್ ಏನು ಹೇಳುತ್ತೆ ಅಂದರೆ, ಇನ್ ಕೇಸ್ ಆಫ್ ದಲಿತ್ಸ್ ಸೋಷಲಿ ಅಡ್ವಾನ್ಸ್ ಗ್ರೂಪು ಪಾಸಿಬಲ್ಲೇ ಇಲ್ಲ ಅಂತ ಹೇಳುತ್ತೆ. ಫಸ್ಟ್ ಆಫ್ ಆಲು SC ST ಪೊಸಿಷನ್ಸು ಎಷ್ಟು ಫಿಲ್ ಆಗಿದೆ ಇಂಡಿಯಾದಲ್ಲಿ?